ಬ್ರೇಕ್ ನಂತರ ಲೋಕಲ್ ಎಕ್ಸ್‌ಪ್ರೆಸ್‌ಗೆ ಮತ್ತೆ ಸ್ವಾಗತ. ಬ್ಯಾಂಕಿನಿಂದ ಸಾಲ ಕೊಡಿಸ್ತೇನೆ ಅಂತ ಗ್ರಾಮ ಪಂಚಾಯಿತಿ ಸದಸ್ಯರೊಬ್ಬ ರೈತರಿಗೆ ಪಂಗನಾಮ ಹಾಕ್ತಿದ್ದ ಪ್ರಕರಣ ಚಿತ್ರದುರ್ಗದಲ್ಲಿ ಬೆಳಕಿಗೆ ಬಂದಿದೆ. ಸರ್ಕಾರ ನೀಡುವ ಸಾಲದಲ್ಲಿ ಅರ್ಧದಷ್ಟು ತಾನೇ ಗುಡು ಮಾಡ್ತಿದ್ದ ರೈತರಿಗೆ ವಂಚನೆ ಮಾಡ್ತಿದ್ದ ಚಿಕ್ಕಬೇನೂರು ಗ್ರಾಮ ಪಂಚಾಯಿತಿ ಸದಸ್ಯ ಕೊನೆಗೂ ಸಿಕ್ಕಿಬಿದ್ದಿದ್ದಾನೆ. ಇವರು ವಿರೂಪಾಕ್ಷಪ್ಪ, ಚಿತ್ರದುರ್ಗ ತಾಲೂಕಿನ ಚಿಕ್ಕಬೇನೂರು ಗ್ರಾಮ ಪಂಚಾಯಿತಿ ಸದಸ್ಯ. ಗ್ರಾಮ ಪಂಚಾಯಿತಿ ಸದಸ್ಯನಾದ್ರೂ ಮಾಡುವುದು ಮಾತ್ರ 420 ಕೆಲಸ. ಬೆಳೆ ಸಾಲ ಕೊಡಿಸ್ತೀನಿ ಅಂತ ರೈತರಿಂದ ದಾಖಲೆಗಳನ್ನ ಪಡೆದು ವಂಚನೆ ಮಾಡ್ತಿದ್ದ. ಸರ್ಕಾರ ನೀಡೋ ಸಾಲದಲ್ಲಿ ಅರ್ಧದಷ್ಟು ತಾನೇ ಗುಳು ಮಾಡ್ತಿದ್ದ. ಈ ವಂಚನೆಯಲ್ಲಿ ಚಿತ್ರದುರ್ಗ ಕೆನರಾ ಬ್ಯಾಂಕಿನ ಫೀಲ್ಡ್ ಆಫೀಸರ್ ರೇಣುಕುಮಾರ್ ಕೂಡ ಶಾಮೀಲಾಗಿದ್ದಾರೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈಶ್ವರಪ್ಪನಿಗೆ 50,000 ರೂಪಾಯಿ ಟೋಕನ್ ತಗೊಂಡು ಟೋಕನ್ ಕೊಡೋತಂತ ಈಶ್ವರಪ್ಪ ಬಯಸಿದ್ದಾನೆ. ಟೋಕನ್ ಕೊಟ್ಟ ತಕ್ಷಣ ಈಶ್ವರಪ್ಪನ ಮೇಲೆ 100 ರೂಪಾಯಿ ಇತ್ತು. ಯಾವುದೇ ಕಾಲಕ್ಕೆ 15 ದಿವಸ ಬಿಲ್ ಆಗಲ್ಲ. ಇನ್ನು 15 ದಿವಸ ಆದ್ರೆ ನಿನ್ನೆ ಕರ್ಕೊಂಡ್ಬಂದು ನಾವು ದುಡ್ಡು ಕೊಡಿಸ್ಕೊಂಡು ಹೋಗ್ತೀವಿ. 40,000 ಆಗುತ್ತೆ. 40,000 20,000 ರೂಪಾಯಿ ಬ್ಯಾಂಕಿಗೆ ಖರ್ಚಾಗುತ್ತೆ. ಇನ್ನು 20,000 ರೂಪಾಯಿ ಕ್ಯಾಶ್ ಸಿಗುತ್ತೆ. ನಾವು ಕೊಟ್ಟು ಕಳಿಸ್ತೀವಿ. ನಿಮಗೆ ನಾವು ಕೊಡೋವರೆಗೆ ಯಾರ ಮುಂದೆ ಹೇಳ್ಬಾರ್ದು. ಸಾಲದ ಮೊತ್ತ 50,000ರಲ್ಲಿ ತಾನು 20,000 ತೆಗೆದುಕೊಂಡು ಉಳಿದ 30,000ವನ್ನ ನೀಡುತ್ತಿದ್ದ. ಇನ್ನು ಅನಕ್ಷರಸ್ಥರಿಗೆ ಪೂರ್ತಿ ಹಣವನ್ನ ಪಂಗನಾಮ ಹಾಕಿದ್ದಾನೆ. ಸಾಲ ಬಿಡುಗಡೆ ಆದ್ರೂ ನಿಜವಾದ ಫಲಾನುಭವಿಗಳಿಗೆ ತಿಳಿಸದೆ ಇಂತಹ ಕೃತ್ಯವನ್ನ ಮಾಡ್ತಿದ್ದ. ಆದ್ರೆ ಈ ಎಲ್ಲ ಆರೋಪಗಳನ್ನ ಆರೋಪಿ ನಿರಾಕರಿಸಿದ್ದಾನೆ. ದುಡ್ಡನ್ನು ಡ್ರಾ ಮಾಡಿದ್ಮೇಲೆ ಅವರೇ ತಗೊಂಡು 50,000 ರೂಪಾಯಿ ಕ್ಯಾಶ್ ಅನ್ನ ನೀವು ಇಟ್ಕೊಂಡು ಮನೆ ಕಳ್ಸಪ್ಪ, ನಾನು ಬೇರೆ ಮೇಲೆ ಜೀವದಲ್ಲಿ ನಾನು ಊರಲ್ಲಿ ಕಟ್ಕೊಳ್ಳೋಕೆ ಆಗಲ್ಲ ಅಂತ ಹೇಳಿದ್ರು. ಆಮೇಲೆ ದುಡ್ಡನ್ನು ನಾನೇ ಜಾಮೀನಾಗಿ ಕೊಡಿಸಿದ್ದಕ್ಕೋಸ್ಕರ ನಾನು ಸೇಫ್ ಇಟ್ಕೊಂಡಿದ್ದೆ. ಅದನ್ನ ಅವರು ತಪ್ಪು ಭಾಗ ತಿಳ್ಕೊಂಡು ಈ ತರ ನನಗೆ ಬೇರೆಯವರಿಂದ ತೊಂದರೆ ಮಾಡಿ 3 ಬಚಾವ್ ಮಾಡಿ ಅಂತ ರಚಿತ ಅದು ಬಿಟ್ಕೊಳ್ಳೋಕೆ ಆಗಲಿಲ್ಲ. ಆರೋಪಿ ವಿರೂಪಾಕ್ಷಪ್ಪನನ್ನ ಪೊಲೀಸರು ಬಂಧಿಸಿದ್ದಾರೆ. ಜನಪ್ರತಿನಿಧಿಯಾಗಿ ಜನಗಳಿಗೆ ಸರ್ಕಾರದ ಸವಲತ್ತುಗಳನ್ನ ಒದಗಿಸುವುದು ಈತನ ಕರ್ತವ್ಯ. ಆದ್ರೆ ಜನಸಾಮಾನ್ಯರಿಗೆ ನೀಡೋ ಸಾಲದಲ್ಲಿ ಮೋಸ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಸಾರ್ವಜನಿಕರ ಪ್ರಶ್ನೆ. ಡಿ ಕುಮಾರಸ್ವಾಮಿ, ಸುವರ್ಣ ನ್ಯೂಸ್ 24/7 ಚಿತ್ರದುರ್ಗ. ಮಂಡ್ಯ ತಾಲೂಕು ಬೇವುಕಲ್ಲು ಗ್ರಾಮದ ಬಳಿ ಇರುವ ಸುಗುಣ ಪೌಲ್ಟ್ರಿ ಫಾರಂ ಈಗ ವಿವಾದಕ್ಕೆ ಗುರಿಯಾಗಿದೆ. ಸತ್ತ ಕೋಳಿಗಳನ್ನ ಬೇಕಾಬಿಟ್ಟಿ ಬಿಸಾಡಿ ವಾತಾವರಣವನ್ನ ಮಲಿನಗೊಳಿಸ್ತಾ ಇದೆ. ಪರಿಣಾಮ ಸುತ್ತಮುತ್ತಲ ಗ್ರಾಮಗಳಲ್ಲಿ ನೊಣಗಳ ಹಾವಳಿ ಹೆಚ್ಚಾಗಿದೆ. ಇದರಿಂದ ಆಕ್ರೋಶಗೊಂಡ ಜನ ಪೌಲ್ಟ್ರಿ ಫಾರಂ ಮುಚ್ಚಿಸಲು ಮುಂದಾಗಿದ್ದಾರೆ. ಮಂಡ್ಯ ತಾಲೂಕು ಬೇವುಕಲ್ಲು ಗ್ರಾಮದ ರೈತರು ಪೌಲ್ಟ್ರಿ ಫಾರಂಗಾಗಿ ಭೂಮಿ ನೀಡಿ ಈಗ ಪರಿತಪಿಸುತ್ತಿದ್ದಾರೆ. 12 ಎಕರೆ ಪ್ರದೇಶದಲ್ಲಿ 5 ವರ್ಷಗಳ ಹಿಂದೆ ತಲೆ ಎತ್ತಿದ ಸುಗುಣ ಪೌಲ್ಟ್ರಿ ಫಾರಂ ಈಗ ಸುತ್ತಮುತ್ತಲ ಗ್ರಾಮಗಳಿಗೆ ಮಾರಕವಾಗಿದೆ. ಸಮರ್ಪಕ ನಿರ್ವಹಣೆ ಇಲ್ಲದೆ ಸತ್ತ ಕೋಳಿಗಳನ್ನ ಬಯಲಿಗೆ ಬಿಸಾಡ್ತಾ ಇರೋದ್ರಿಂದ ವಾತಾವರಣ ಮಲಿನಗೊಂಡು ನೊಣಗಳ ಹಾವಳಿ ಹೆಚ್ಚಾಗಿದೆ. ಪರಿಣಾಮ ಬೇವುಕಲ್ಲು, ಬಿ ಹೊನ್ನೇನಹಳ್ಳಿ ಸೇರಿದಂತೆ ಸುತ್ತಮುತ್ತಲ ಗ್ರಾಮದಲ್ಲಿ ರೋಗದ ಭೀತಿ ಶುರುವಾಗಿದೆ. ಪ್ರತಿ ವರ್ಷ ನವೀಕರಣ ಮಾಡ್ಕೊಂಡು ಆ ಪೋಲ್ಟ್ರಿ ಫಾರ್ಮ್ನ ಸರಿಯಾಗಿ ಇಟ್ಕೋಬೇಕಾದ್ದು ಆ ಸುಗುಣ ಕಂಪ್ನಿಯ ಜವಾಬ್ದಾರಿಯಾಗಿತ್ತು. ಅವರ ಬೇಜವಾಬ್ದಾರಿ ತಂದಿಂದ ಇವತ್ತು ಸುತ್ತಮುತ್ತಲ ಹಳ್ಳಿಗಳಿಗೆಲ್ಲ ಸತ್ತ ಕೋಳಿನ ಬೇಕಾಬಿಟ್ಟಿ ಬಿಸಾಡಿ ಕರೆಕ್ಟಾಗಿ ಫಾರ್ಮ್ನ ಮೇಂಟೈನ್ ಮಾಡಿದ್ರೆ ಸುತ್ತಮುತ್ತಲ ಹಳ್ಳಿಯ ಜನ ಸಾವಿಗೆ ಕಾರಣರಾಗಿದ್ದಾರೆ ಆ ಕೋಳಿ ಫಾರ್ಮ್ನವರು. ಪರಿಸರ ಮಲಿನವಾಗ್ತಾ ಇರೋ ಹಿನ್ನೆಲೆಯಲ್ಲಿ ಪೌಲ್ಟ್ರಿ ಫಾರಂ ಮುಚ್ಚಿಸೋ ಹೋರಾಟ ಶುರು ಮಾಡಿದ್ದಾರೆ. ಕಳೆದ 3 ವರ್ಷಗಳಿಂದ ಫಾರಂ ನವೀಕರಣ ಪತ್ರ ಪಡೆಯದೆ ಅಕ್ರಮವಾಗಿ ನಡೆಯುತ್ತಿದೆ ಅಂತ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಿದ್ರು. ಇದು ಕೋಳಿ ಫಾರಂ ಆತವಿಂದ 6 ತಿಂಗಳಿಂದ ಮಾತ್ರ ಪ್ರಾಬ್ಲಮ್ ಇರಲಿಲ್ಲ. ಇನ್ಮೇಲೆ ತುಂಬಾ ಪ್ರಾಬ್ಲಮ್. ನಾವು ಊಟ ಮಾಡುವ ಅಂದಲೂ ಇದು ಊಟ ಮಾಡೋದ್ರ ಮೇಲೆಲ್ಲ ಮುಚ್ಚಿಟ್ಟಿರ್ಬೇಕು. ಯಾರಾದ್ರೂ ನೆಂಟ್ರಿಸ್ಟ್ರು ಬಂದ್ರು ನಮ್ಗೆ ಊಟ ಹಾಕೊಡಕ್ಕೂ ಬೇಜಾರಾಯ್ತದೆ. ಏನಕ್ಕೆ ಅಂದ್ರೆ ನೊಣಗಳ ಕಾಟ. ಮನೆ ತುಂಬಾ ನೊಣನೆ, ಏನ್ ಔಷಧಿ ಹಾಕಿದ್ರು ನೊಣನೆಯ. ಫಾರಂ ಮುಚ್ಚೋವರೆಗೂ ಹೋರಾಟ ನಿಲ್ಲದು ಎಂಬ ಎಚ್ಚರಿಕೆಯನ್ನು ನೀಡಿದ್ದಾರೆ. ಹಣದಾಸೆಗಾಗಿ ರೈತರು ಭೂಮಿಯನ್ನ ಕಂಪನಿಗಳಿಗೆ ಮಾರಿದ್ರೆ ಮುಂದೆ ಯಾವ ರೀತಿ ಕಷ್ಟ ಅನುಭವಿಸಬೇಕಾಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಷ್ಟೇ. ಸೋಮಶೇಖರ್, ಸುವರ್ಣ ನ್ಯೂಸ್ 24/7 ಮಂಡ್ಯ.